ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈ ಹಿಂದೆ ನೋಟಿಫಿಕೇಷನನ್ನು ಬಿಟ್ಟಿದ್ದರು. ಆದರೆ ಅಪ್ಲೈ ಮಾಡೋದಕ್ಕೆ ಯಾವ ಡೇಟ್ ಅಂತ ಹೇಳಿರಲಿಲ್ಲ. ಇವಾಗ ಅವರು ಡೇಟನ್ನು ಬಿಟ್ಟಿದ್ದಾರೆ. ಅಪ್ಲೈ ಮಾಡೋದು ಯಾವಾಗಿಂದ ಮಾಡಬೇಕು, ಹಾಗೆ ಯಾವಾಗ ಎಂಡ್ ಆಗುತ್ತೆ, ಫೀಸ್ ಎಷ್ಟು, ಇದೆಲ್ಲ ಬಿಟ್ಟಿದ್ದಾರೆ. ಅಂತೂ ಕೊನೆಗೂ ಒಂದು ನೋಟಿಫಿಕೇಷನ್ ಬಂತು ಈ ವರ್ಷದಲ್ಲಿ. ಎಷ್ಟೋ ದಿನಗಳಿಂದ ನಾವು ಕಾಯ್ತಾ ಇದ್ವಿ, ಇವಾಗ ಬಿಡ್ತಾರೆ ಅಂತ. ಫೈನಲಿ ಇದು ಅಫಿಷಿಯಲ್ ನೋಟಿಫಿಕೇಷನ್ ಅಂದರೆ, ಯಾಕಂದರೆ ಇದರಲ್ಲಿ ಡೇಟ್ ಇದೆ, ಹಾಗೆಯೇ ಎಕ್ಸಾಮ್ ಟೈಮ್ ಟೇಬಲನ್ನು ಕೊಟ್ಟಿಲ್ಲ. ಫುಲ್ ಡಿಸ್ಕಸ್ ಮಾಡೋಣ. ನಾನು ಹಿಂದಿನ ವೀಡಿಯೋಯಲ್ಲಿ ಡೀಟೇಲ್ ಆಗಿ ಹೇಳಿದ್ದೆ, ಲೈಕ್ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ. ಇದರಲ್ಲಿ ಬ್ರೀಫಾಗಿ ಹೇಳ್ತೀನಿ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೃಷಿ ಮಾರಾಟ ಸಂಸ್ಥೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ, ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಪೋಸ್ಟ್ಗಳಿದೆ. ಹಾಗೆ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅಂತ ನಾನು ಹೇಳಿದ್ದೆ, ಇನ್ನೊಮ್ಮೆ ಹೇಳಲ್ಲ. ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡೋದಕ್ಕೆ ದಿನಾಂಕ ಯಾವಾಗಂದರೆ 8/10/2025 ಶುರು ಆಗುತ್ತೆ ಅಪ್ಲಿಕೇಶನ್. ಬಟ್ ಆದರೆ ಈಗ ನಾನು ಸದ್ಯಕ್ಕೆ ವಿಡಿಯೋ ಮಾಡ್ತಿರೋ ಟೈಮಲ್ಲಿ ಅವರು ಲಿಂಕ್ ಇನ್ನೂ ಬಿಟ್ಟಿಲ್ಲ. ಮೋಸ್ಟ್ಲಿ ನಾಳೆಯಿಂದ ನಾವು ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗ್ಬೋದು. 8/10/2025 ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಂದರೆ 31/10/2025 ಶುಲ್ಕವನ್ನು ಪಾವತಿ ಮಾಡಲು ಕೊನೆ ದಿನಾಂಕ 1/11/2025 ಸಂಜೆ 4 ಗಂಟೆವರೆಗೆ ಇರುತ್ತೆ. ಸೊ ಇವಾಗ ನೋಡೋಣ ಎಷ್ಟೆಷ್ಟು ಫೀಸ್ ಇದೆ ಅಂತ. GM ಮತ್ತು ಇತರೆ ಪ್ರವರ್ಗಗಳು 2A 2B 3A 3B ಇವರಿಗೆಲ್ಲ 750 ರೂಪೀಸ್. ಹಾಗೆ SC ST ಮತ್ತು ಕ್ಯಾಟಗರಿ 1 ಮಾಜಿ ಸೈನಿಕರು, ತೃತೀಯ ಲಿಂಗ ಅಭ್ಯರ್ಥಿಗಳು ಇವರಿಗೆ 500 ರೂಪಾಯಿ ಇರುತ್ತೆ. ಹಾಗೆ ವಿಶೇಷ ಚೇತನ ಅಭ್ಯರ್ಥಿಗಳು, ದಿವ್ಯಾಂಗರು ಇವರಿಗೆ 250 ರೂಪಾಯಿ ಇರುತ್ತೆ. ಶುಲ್ಕವನ್ನು ಒಮ್ಮೆ ಪಾವತಿಸಿದರೆ ಅದನ್ನು ರಿಟರ್ನ್ ಕೊಡೋದಿಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಹಾಗೆ ಎಕ್ಸಾಮ್ಗಳು ನಾವು ಎಷ್ಟು ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ತೀವಿ ಅಷ್ಟು ಪೋಸ್ಟ್ಗಳಿಗೂ ಸಪ್ರೇಟಾಗಿ ಫೀಸ್ ಪೇ ಮಾಡಬೇಕಾಗಿರುತ್ತೆ. ನೀವು ಒಂದ್ಸಲ ನೋಟಿಫಿಕೇಷನನ್ನು ಬ್ರೀಫಾಗಿ ನೋಡಿ, ನಿಮ್ಮ ಕ್ವಾಲಿಫಿಕೇಷನ್ಗೆ ಯಾವ್ಯಾವ್ದೆಲ್ಲ ಎಲಿಜಿಬಲ್ ಆಗುತ್ತೆ ಅಷ್ಟು ಪೋಸ್ಟ್ಗಳಿಗೂ ಅಪ್ಲೈ ಮಾಡಿ. ಯಾಕಂದರೆ ಇಲ್ಲಿ ಎಕ್ಸಾಮ್ಗಳು ಒಂದೇ ಇರುತ್ತೆ. ಸ್ಪೆಸಿಫಿಕ್ ಪೇಪರ್ ಇಲ್ಲ ಅಂತ ಅಂದರೆ ಆಲ್ಮೋಸ್ಟ್ ಲೈಕ್ ಪೇಪರ್ 1 ಜನರಲ್ ನಾಲೆಡ್ಜ್ ಮತ್ತು ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಇವರು ಏನೇನು ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ದಾರೆ ಅಂದರೆ, ನಮೂನೆ D ಇರಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ. ಹಾಗೆ ನಮೂನೆ E ಇರಬೇಕು ಹಿಂದುಳಿದ ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ. ಹಾಗೆಯೇ ಪ್ರವರ್ಗ 2A 2B 3A 3B ಅವರಿಗೆ ಸೇರಿದ ಅಭ್ಯರ್ಥಿಗಳಿಗೆ ನಮೂನೆ F ಇರಬೇಕು. ಹಾಗೆಯೇ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ನಮೂನೆ 1 ಇರಬೇಕು. ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದಂಥ ಪ್ರಮಾಣ ಪತ್ರ ಆಗಿರುತ್ತೆ ಇದು. ಹಾಗೆಯೇ ಇದ್ರ ಜೊತೆಗೆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ನಮೂನೆ 2, ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ, ಹಾಗೆಯೇ ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬ ಅಭ್ಯರ್ಥಿಯವರಿಗೆ ನಮೂನೆ 3. ಸೊ ಇದಿರಬೇಕಾಗಿರುತ್ತೆ. ಹಾಗೆಯೇ ಡಿಸೇಬಲ್ಡ್ ಸರ್ಟಿಫಿಕೇಟು ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸೈನಿಕ್ ವೆಲ್ಫೇರ್ ಆ್ಯಂಡ್ ರೀಸೆಟಲ್ಮೆಂಟ್ ಅವ್ರ ಕಡೆಯಿಂದ ಇದ್ದರೆ ಸರ್ಟಿಫಿಕೇಟ್. ಇವೆಲ್ಲ ನಿಮಗೆ ಯಾವ್ಯಾವುದು ಎಲಿಜಿಬಲ್ ಆಗ್ತೀರಾ ಆ ಸರ್ಟಿಫಿಕೇಟನ್ನು ನೀವು ಮಾಡಿಸ್ಕೊಂಡು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಡಿಸೇಬಲ್ ಸರ್ಟಿಫಿಕೇಟ್ ಒಂದು ಮತ್ತು HK ರೀಸನ್ ಸರ್ಟಿಫಿಕೇಟ್ ಒಂದು. ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಅಪ್ಲಿಕೇಶನನ್ನು ಅಪ್ಲೈ ಮಾಡಬೇಕಾದ್ರೆ ನನಗೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ಸಾಲ್ವ್ ಮಾಡ್ತೀನಿ. ಹಾಗೆಯೇ ಇನ್ನೇನು ನೋಟಿಫಿಕೇಷನ್ ಕೂಡ ಬಂತು, ಓದೋದಕ್ಕೆ ಶುರು ಮಾಡಿ. ಈ ಚಾನಲಲ್ಲಿ ನಾನು ಸ್ಟಡಿ ರಿಲೇಟೆಡ್ ಕ್ವಿಝ್ ಆಗಿರ್ಬೋದು, ಹಾಗೆಯೇ ಶಾರ್ಟ್ಸ್ ರಿಲೇಟೆಡ್ ಬೇಸಿಕ್ ಇನ್ಫಾರ್ಮೇಷನ್ ಇರುವಂಥ ಶಾರ್ಟ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಆ ವಿಡಿಯೋ ಎಲ್ಲ ನೋಡಬೇಕು. ಇದರಿಂದ ನಿಮಗೆ ಎಕ್ಸಾಮಲ್ಲಿ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಅಂತೂ ಇವಾಗ ಡೇಟ್ ಬಿಟ್ಟರು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ. ದಯವಿಟ್ಟು ಹೋಗಿ ಬೇಗ ಅಪ್ಲೈ ಮಾಡಿ. ಒಂದು ಲಿಂಕ್ ಯಾವಾಗ ಓಪನ್ ಆಗುತ್ತೆ ಆವಾಗ ಬೇಗ ಹೋಗಿ ಅಪ್ಲೈ ಮಾಡಿ ಓದೋದಕ್ಕೆ ಶುರು ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.